ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ ಕೂಡ ನಮ್ಮ ಹೆಲ್ತ್ ಟಿಪ್ಸ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದ ಸ್ವಾಗತ. ವೀಕ್ಷಕರೇ, ಇವತ್ತಿನ ಈ ವಿಡಿಯೋದಲ್ಲಿ ಕ್ಯಾಲ್ಸಿಯಂ ಕೊರತೆಯಿಂದ ಆಗುವಂತಹ ಪರಿಣಾಮಗಳ್ಯಾವುವು ಮತ್ತು ಈ ಕ್ಯಾಲ್ಸಿಯಂ ಕೊರತೆ ಆಗಿದೆ ಅಂತ ಸಾಕಷ್ಟು ಜನರು ಸಪ್ಲಿಮೆಂಟ್ಗಳನ್ನು ತೆಗೆದುಕೊಳ್ಳುತ್ತಾರೆ. ಇದರಿಂದ ಆಗುವಂತಹ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಜೊತೆಗೆ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಕೊರತೆಯಿಂದ ಹೇಗೆ ನಾವು ಹೊರಗೆ ಬರಬಹುದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ತಿಳಿದುಕೊಳ್ಳೋಣ. ಹಾಗಾಗಿ ಈ ವಿಡಿಯೋನು ಕೊನೆವರೆಗೂ ನೋಡಿ ಮತ್ತು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಮರೆಯದೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಮೊದಲೇದಾಗಿ ಈ ಕ್ಯಾಲ್ಸಿಯಂ ಕೊರತೆಯಿಂದ ಆಗುವಂತಹ ಪರಿಣಾಮಗಳ ಬಗ್ಗೆ ನೋಡುವುದಾದರೆ ಇಮ್ಯುನಿಟಿ ಸಮಸ್ಯೆ ಬರುತ್ತದೆ ಮತ್ತು ಮೂಳೆಗಳ ದೌರ್ಬಲ್ಯ, ಹೃದಯ ಕಾರ್ಯಕ್ಷಮತೆ ಕುಗ್ಗುವುದು, ನರಮಂಡಲ ಮತ್ತು ರೋಗ ನಿರೋಧಕ ಶಕ್ತಿ ಹಾನಿಯಾಗುತ್ತದೆ ಮತ್ತು ಕಿಡ್ನಿಗೆ ಸಂಬಂಧಪಟ್ಟ ಸಮಸ್ಯೆಗಳು ಬರುತ್ತದೆ. ಇನ್ನು ಅನೇಕ ರೀತಿಯಾದಂತಹ ಸಮಸ್ಯೆಗಳು ಕಾಡುತ್ತವೆ. ಇನ್ನು ಈ ಕ್ಯಾಲ್ಸಿಯಂ ಕೊರತೆ ಇದೆ ಅಂತ ಸಾಕಷ್ಟು ಜನರು ಸಪ್ಲಿಮೆಂಟ್ಗಳನ್ನು ಕೂಡ ತೆಗೆದುಕೊಳ್ಳುತ್ತಾ ಇರುತ್ತಾರೆ. ಇದರಿಂದ ಕೂಡ ಹಲವಾರು ರೀತಿಯಾದಂತಹ ದುಷ್ಪರಿಣಾಮಗಳು ಬೀಳುತ್ತವೆ. ಹೃದಯ ಮತ್ತು ಮೆದುಳಿಗೆ ಸಂಬಂಧಪಟ್ಟ ಸಮಸ್ಯೆ ಈ ಕ್ಯಾಲ್ಸಿಯಂ ಸಪ್ಲಿಮೆಂಟಿಂದ ಕೂಡ ಬರಬಹುದು ಮತ್ತು ಲಿವರ್, ಕಿಡ್ನಿ ಮತ್ತು ರಕ್ತನಾಳಗಳ ತೊಂದರೆ ಕೂಡ ಆಗಬಹುದು. ದೀರ್ಘಕಾಲದ ತೊಂದರೆಗಳು ಹಾಗೂ 100ಕ್ಕೂ ಹೆಚ್ಚು ಸೈಡ್ ಎಫೆಕ್ಟ್ಗಳು ಕೂಡ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ತೆಗೆದುಕೊಳ್ಳುವುದರಿಂದ ಕೂಡ ಈ ದುಷ್ಪರಿಣಾಮಗಳು ಆಗಬಹುದು. ಹಾಗಾಗಿ ನೈಸರ್ಗಿಕವಾಗಿ ಕ್ಯಾಲ್ಸಿಯಂ ಪೂರೈಸುವ ಆಹಾರಗಳ ಬಗ್ಗೆ ಒಂದಿಷ್ಟು ಗಮನವನ್ನು ಕೊಟ್ಟು ಅವುಗಳನ್ನು ನಾವು ಅಳವಡಿಸಿಕೊಳ್ಳುವುದರಿಂದ ಕ್ಯಾಲ್ಸಿಯಂ ಕೊರತೆಯಿಂದ ನಾವು ದೂರ ಇರಬಹುದು. ಮೊದಲನೇದಾಗಿ ಯಾವೆಲ್ಲ ಆಹಾರಗಳನ್ನು ಸೇವನೆ ಮಾಡೋದ್ರಿಂದ ಈ ಕ್ಯಾಲ್ಸಿಯಂ ಕೊರತೆಯಿಂದ ದೂರ ಇರಬಹುದು ಅಂತ ನೋಡೋದಾದರೆ ಹಾಲು. ನಾಟಿ ಹಸುವಿನ ಹಾಲನ್ನು ತೆಗೆದುಕೊಳ್ಳುವುದರಿಂದ ಕೂಡ ಈ ಕ್ಯಾಲ್ಸಿಯಂ ಕೊರತೆಯಿಂದ ನಾವು ದೂರ ಇರಬಹುದು. ಹಾಗೆಯೇ ಬಾದಾಮಿ ಹಾಲನ್ನು ಸೇವನೆ ಮಾಡೋದ್ರಿಂದ ಕೂಡ ಈ ಕ್ಯಾಲ್ಸಿಯಂ ಕೊರತೆಯಿಂದ ದೂರ ಇರಬಹುದು ಮತ್ತು ಕುಂಬಳಕಾಯಿ ಬೀಜ ಮತ್ತು ಎಳ್ಳು ಇವುಗಳನ್ನು ಸೇವನೆ ಮಾಡೋದ್ರಿಂದ ಕೂಡ ಕ್ಯಾಲ್ಸಿಯಂ ಕೊರತೆಯಿಂದ ದೂರ ಇರಬಹುದು. ಹಾಗೆಯೇ ಕಮಲದ ಬೀಜ ತುಪ್ಪದಲ್ಲಿ ಹುರಿದು ಅದಕ್ಕೆ ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನು ಹಾಕಿ ಸೇವನೆ ಮಾಡೋದ್ರಿಂದ ಕೂಡ ನಮ್ಮ ಕ್ಯಾಲ್ಸಿಯಂ ಕೊರತೆಯನ್ನು ಹೊಂದಿರುವವರಿಗೆ ತುಂಬಾ ಒಳ್ಳೆಯದು. ಇನ್ನು ಪ್ರತಿನಿತ್ಯ ಸ್ವಲ್ಪ ಸುಣ್ಣ, ಮಜ್ಜಿಗೆ ಮತ್ತು ವೀಳ್ಯದೆಲೆ ಇವುಗಳನ್ನು ಸೇವನೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕ್ಯಾಲ್ಸಿಯಂ ಹೊಂದಿರುವಂತಹ ಹಣ್ಣುಗಳು ಮತ್ತು ತರಕಾರಿಗಳ ಬಗ್ಗೆ ನೋಡುವುದಾದರೆ ಸೀತಾಫಲ, ರಾಮಫಲ, ಬಾಳೆಹಣ್ಣು ಮತ್ತು ಸಿಟ್ರಿಕ್ ಹಣ್ಣುಗಳನ್ನು ಸೇವನೆ ಮಾಡುವುದು ತುಂಬಾ ಒಳ್ಳೆಯದು. ಇನ್ನು ತರಕಾರಿಗಳ ಬಗ್ಗೆ ನೋಡುವುದಾದರೆ ಬ್ರೋಕೊಲಿ, ಮೆಂತ್ಯ ಸೊಪ್ಪು, ನುಗ್ಗೆ ಸೊಪ್ಪು, ಪಾಲಕ್, ಕರಿಬೇವಿನ ಎಲೆ, ಸೋರೆಕಾಯಿ, ಕುಂಬಳಕಾಯಿ, ಬೆಂಡೆಕಾಯಿ, ಬೀನ್ಸ್, ಹಸಿ ವಟಾಣಿಯನ್ನು ಸೇವನೆ ಮಾಡುವುದು ಕೂಡ ತುಂಬಾ ಒಳ್ಳೆಯದು. ಇನ್ನು ಕಾಳುಗಳ ಬಗ್ಗೆ ನೋಡುವುದಾದರೆ ಹುರುಳಿಕಾಳು, ಹೆಸರು ಕಾಳು, ಉದ್ದಿನ ಕಾಳು ಸೇವನೆ ಮಾಡಬೇಕು. ಪ್ರತಿನಿತ್ಯ ನಿಯಮಿತ ಪ್ರಮಾಣದಲ್ಲಿ ಇವುಗಳನ್ನು ಸೇವನೆ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಸಿಯಂ ಕೊರತೆಯಿಂದ ದೂರ ಇರಬಹುದು. ಇನ್ನು ಇವುಗಳನ್ನು ಸೇವನೆ ಮಾಡಿದ ನಂತರ ನೀವು ಸೇವನೆ ಮಾಡಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗಬೇಕು ಮತ್ತು ಯಾವುದೇ ರೀತಿಯಾಗಿ ಮಲಬದ್ಧತೆ ಸಮಸ್ಯೆ ಮತ್ತು ಇನ್ನಿತರ ಸಮಸ್ಯೆಗಳು ಇರಬಾರದು. ನೀವು ಸೇವನೆ ಮಾಡಿರುವಂತಹ ಆಹಾರ ಸರಿಯಾಗಿ ಜೀರ್ಣ ಆಗಬೇಕಂದ್ರೆ ಪ್ರತಿನಿತ್ಯ ನೀವು ಯಾವುದಾದ್ರೂ ಒಂದು ಚಟುವಟಿಕೆಯನ್ನು ಮಾಡಿಕೊಂಡು ಇರಿ ಮತ್ತು ಸರಿಯಾದ ಸಮಯಕ್ಕೆ ತಿನ್ನುವುದು, ಮಲಗುವುದು ಮತ್ತು ವ್ಯಾಯಾಮ, ಯೋಗಾಸನ ಇವುಗಳನ್ನು ಮಾಡಬೇಕು. ಸರಿಯಾದ ಸಮಯಕ್ಕೆ ಮಲಗದೇ ಇದ್ದರೆ, ತಡವಾಗಿ ಮಲಗಿದರೆ ವಾತ, ಪಿತ್ತ, ಕಫ ವಿಕಾರಗಳು ಹೆಚ್ಚಾಗುತ್ತದೆ ಮತ್ತು ಅಜೀರ್ಣ, ಮಲಬದ್ಧತೆ ಸರಿ ಮಾಡಿಕೊಳ್ಳುವುದು ಕೂಡ ತುಂಬಾ ಅವಶ್ಯವಿರುತ್ತದೆ. ನಿಮ್ಮ ಆರೋಗ್ಯದ ಉದ್ದೇಶಕ್ಕಾಗಿ ನೈಸರ್ಗಿಕ ಆಹಾರ ಪದ್ಧತಿಯನ್ನು ಅನುಸರಿಸಿ ಕ್ಯಾಲ್ಸಿಯಂ ಕೊರತೆಯಿಂದ ಮುಕ್ತವಾಗಿರಿ. ವಿಡಿಯೋದಲ್ಲಿ ತಿಳಿಸಿರುವಂತಹ ಮಾಹಿತಿ ನಿಮಗೆ ಇಷ್ಟವಾದರೆ ದಯವಿಟ್ಟು ಈ ವಿಡಿಯೋಕ್ಕೊಂದು ಲೈಕ್ ನೀಡಿ ಮತ್ತು ಈ ವಿಡಿಯೋನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.